ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಕರ್ನಾಟಕದ ಹಲವು ವಿಶಿಷ್ಟ ಸಾಧಕರ ಜೀವನ ಚಿತ್ರಗಳ ಮಾಲಿಕೆ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಜನವರಿ 1942 ಒಂದು ದಿನ. ಕವಿಗಳು, ಸಹೃದಯರು, ಪ್ರಾಧ್ಯಾಪಕರು ಸಾಲಾಗಿ ಕುಳಿತಿದ್ದಾರೆ. ಪ್ರತಿಯೊಬ್ಬರ ಮುಂದೆ ನೆಲದಲ್ಲಿ ಹರಡಿದ ಬಾಳೆ ಎಲೆ, ಎಲೆಯ ಮುಂದೆ ರಂಗೋಲಿ. ಸ್ವತಃ ಕನ್ನಡ ಪ್ರಾಧ್ಯಾಪಕ ಎ.ಆರ್. ಕೃಷ್ಣಶಾಸ್ತ್ರಿಗಳೇ ಭೋಜನದ ಮೇಲ್ವಿಚಾರಣೆ ಹೊತ್ತಿದ್ದಾರೆ. ಚಿರೋಟಿ, ಗಸಗಸೆ, ಪಾಯಸ ಸೇರಿದಂತೆ ವಿಶೇಷ ಔತಣದ ಏರ್ಪಾಡು ನಡೆದಿದೆ. ಶಾಸ್ತ್ರಿಗಳೇ ಪ್ರತಿಯೊಬ್ಬರಿಗೂ ಚಿರೋಟಿ ಬಡಿಸುತ್ತಿದ್ದಾರೆ. ಈ ಔತಣದ ಸಂಭ್ರಮ ನಡೆದದ್ದು ಮೈಸೂರಿನ ಮಹಾರಾಜ ಕಾಲೇಜಿನ ಅಂಗಳದಲ್ಲಿ. ಸಡಗರಕ್ಕೆ ಕಾರಣ ಒಂದು ಪುಸ್ತಕದ ಬಿಡುಗಡೆ ಅಷ್ಟೇನೆ ಎನ್ನಬೇಡಿ. ಅಂದಿನಿಂದ ಇಂದಿನವರೆಗೂ ಕನ್ನಡದ ಅತ್ಯಂತ ಜನಪ್ರಿಯ ಕವನ ಸಂಕಲನ ಎನಿಸಿಕೊಂಡು ಬಹುಮುದ್ರಣಗಳನ್ನು ಕಂಡ ಸೊಗಸಿನ ಕೃತಿ ಇದು. ಈ ಪುಸ್ತಕದಲ್ಲಿರುವ ಕವನಗಳನ್ನು ಮೊದಲಿಗೆ ಓದಿ ಮೆಚ್ಚಿ ಅಭಿಪ್ರಾಯ ಹೇಳಿದವರು ಯಾರು ಗೊತ್ತೇ? ಕುವೆಂಪು ಅವರೇ. ಪುಸ್ತಕವನ್ನು ಮುದ್ರಿಸಿ ಪ್ರಕಟಿಸಲು ಒತ್ತಾಸೆ ನೀಡಿದವರು ಮಾಸ್ತಿಯವರು. ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡಿದವರು ಪ್ರಾಧ್ಯಾಪಕ ಟಿ.ಎಸ್. ವೆಂಕಣ್ಣನೆಯವರು. ಕವಿತೆಗಳನ್ನು ಮೊದಲಿಗೆ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಸಂಚಿಕೆಗಳಲ್ಲಿ ಪ್ರಕಟಿಸಿ ಅಕ್ಕರೆ ತೋರಿದವರು ತೀನಂ ಶ್ರೀಕಂಠಯ್ಯ ಮತ್ತು ಕೃಷ್ಣಶಾಸ್ತ್ರಿಯವರು. ಕವಿತೆಗಳ ನಿರೂಪಣೆ ಇನ್ನಷ್ಟು ಕಣ್ಣಿಗೆ ಕಟ್ಟುವಂತೆ ಸೊಗಸಾದ ಚಿತ್ರಗಳನ್ನು ಬರೆದುಕೊಟ್ಟವರು ಪುರುಷೋತ್ತಮರಾಯರು. ಎಲ್ಲಕ್ಕೂ ಮುಗಿಲಾಗಿ ಮುನ್ನುಡಿಯನ್ನು ಬರೆದು ಯಶಸ್ಸನ್ನು ಕೋರಿದವರು ಡಿ.ವಿ. ಗುಂಡಪ್ಪನವರು. ಇಂಥ ಅಪೂರ್ವ ಸೌಭಾಗ್ಯವನ್ನು ಮತ್ತಾವ ಕೃತಿಯೂ ಪಡೆದಿಲ್ಲ, ಪಡೆಯಲಾರದು. ಈ ಪುಸ್ತಕದ ಶೀರ್ಷಿಕೆಯೇ ಘಮಘಮಿಸುವಂತಹುದು. ಮೈಸೂರ ಮಲ್ಲಿಗೆ. ಕವಿ ಕೆ.ಎಸ್. ನರಸಿಂಹಸ್ವಾಮಿ. ಮೊದಲ ಸಂಕಲನ ಪ್ರಕಟವಾಗುವ ವೇಳೆಗೆ ಸ್ವಾಮಿಯವರು ಇನ್ನೂ 27 ವರ್ಷದ ತರುಣ. ಅಂದು ಕೃಷ್ಣಶಾಸ್ತ್ರಿಗಳೇ ಆತನನ್ನು ವೇದಿಕೆಗೆ ಕರೆದೊಯ್ದು ಎಲ್ಲರಿಗೂ ಪರಿಚಯಿಸಿದರು. ಅಷ್ಟೇ ಅಲ್ಲ, ಸಂಕಲನದ 2 ಪದ್ಯಗಳನ್ನು ತಾವೇ ವಾಚನ ಮಾಡಿದರು. ಸಭೆಯಲ್ಲಿ ಮಾಸ್ತಿ, ಕುವೆಂಪು, ತೀನಂ ಶ್ರೀ, ಡಿ.ಎಲ್. ನರಸಿಂಹಾಚಾರ್ ಮೊದಲಾದ ಮಹಾನುಭಾವರು ಉಪಸ್ಥಿತರಿದ್ದರು. ವಿಶೇಷವಾಗಿ ನರಸಿಂಹಸ್ವಾಮಿಯವರ ಮೇಲೆ ಬಹುವಾಗಿ ಪ್ರಭಾವ ಬೀರಿದ್ದ ಕವಿಗಳು, ಗುರುಗಳು ಆದ ಬಿ.ಎಂ. ಶ್ರೀಕಂಠಯ್ಯನವರು ಸಭೆಯಲ್ಲಿ ಹಾಜರಿದ್ದು ಶಿಷ್ಯನನ್ನು ಹರಸಿದರು. ಮಾಸ್ತಿಯವರು ನರಸಿಂಹಸ್ವಾಮಿಯವರ ಕವನ ಸಂಗ್ರಹವನ್ನು ಪ್ರಕಟಿಸಲು ಆಸಕ್ತಿ ತೋರಿದ್ದರು. ಆದರೆ ಮಹಾರಾಜ ಕಾಲೇಜಿನ ಕರ್ನಾಟಕ ಸಂಘದ ವತಿಯಿಂದಲೇ ಕವನ ಸಂಕಲನವನ್ನು ಪ್ರಕಟಿಸುವುದು ಎಂದು ತೀರ್ಮಾನ ಆಗಿತ್ತು. ಈಗ ಪುಸ್ತಕಕ್ಕೆ ಹೆಸರಿಡುವ ಜವಾಬ್ದಾರಿ ಕವಿಯ ಹೆಗಲಿಗೆ ಇತ್ತು. ಈ ನಾಮಕರಣವನ್ನು ಕುರಿತು ಯೋಚಿಸುತ್ತಲೇ ನರಸಿಂಹಸ್ವಾಮಿಯವರು ಮೈಸೂರಿನ ದೊಡ್ಡ ಗಡಿಯಾರದ ಹತ್ತಿರ ತಾವು ಪ್ರತಿದಿನ ಹೂವು ಕೊಳ್ಳುತ್ತಿದ್ದ ಮಾಲೆಗಾರನ ಕಡೆಗೆ ನಡೆದು ಹೋದರು. ತಮ್ಮ ಪುಸ್ತಕಕ್ಕೆ ಒಳ್ಳೆಯದೊಂದು ಹೆಸರಿಡಲು ಯೋಚಿಸುತ್ತಿರುವುದಾಗಿ ಆತನೊಡನೆಯೂ ಹೇಳಿಕೊಂಡರು. ಆ ಮುಸಲ್ಮಾನ ವ್ಯಾಪಾರಿ ಬೇರೆ ಎಲ್ಲ ಯಾಕೆ, ಇದೇ ಹೆಸರಿಟ್ರೆ ಆಯ್ತಲ್ಲ ಎಂದು ತಾನು ಕಟ್ಟುತ್ತಿದ್ದ ಮಲ್ಲಿಗೆಯ ಮಾಲೆಯತ್ತ ಕೈ ತೋರಿಸಿದ. ಮತ್ತೇನು, ಪುಸ್ತಕವೇ ಮೈಸೂರ ಮಲ್ಲಿಗೆ ಆಯಿತು. ಮೈಸೂರ ಮಲ್ಲಿಗೆಯ ಕವಿಗೆ ಕರ್ನಾಟಕ ಸಂಘದವರು 100 ರೂಪಾಯಿಗಳನ್ನು ರಾಯಧನವಾಗಿ ಕೊಟ್ಟರು. ಅದೇ ವರ್ಷದ ದೇವರಾಜ ಬಹದ್ದೂರ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು. ಎಲ್ಲಕ್ಕಿಂತ ಮಿಗಿಲಾಗಿ ಕನ್ನಡ ನಾಡಿನ ಮನೆ ಮನೆಗಳಲ್ಲೂ ಮೈಸೂರ ಮಲ್ಲಿಗೆಯ ಕವಿತೆಗಳು ನಾಲಿಗೆಗೆ ಜೇನಾಗಿ ಕಂಠಪಾಠವಾದವು. ಕನ್ನಡದ ಮನಸ್ಸುಗಳಿಗೆ ಆಹ್ಲಾದದ ಪರಿಮಳ ತುಂಬಿದವು. ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾಗುವ ಕಾಲಕ್ಕೆ ಓದುಗರ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದ ಕವಿತೆಗಳು ಮೈಸೂರ ಮಲ್ಲಿಗೆಯ ಸಂಕಲನದ ರೂಪದಲ್ಲಿ ಅಭೂತಪೂರ್ವ ಜನಪ್ರಿಯತೆಯನ್ನು ಪಡೆದುಕೊಂಡವು. ಗ್ರಾಮಫೋನ್ ಧ್ವನಿ ಮುದ್ರಿಕೆಗಳು ಅಪರೂಪವಾಗಿದ್ದ ಆ ಕಾಲದಲ್ಲಿ ಆಕಾಶವಾಣಿಯ ಮಾಧ್ಯಮದಿಂದಲೂ ಸಾರ್ವಜನಿಕ ಸಮಾರಂಭಗಳಲ್ಲಿ ಹಾಡುವುದರಿಂದಲೂ ಚಲನಚಿತ್ರ ಗೀತೆಗಳಾಗಿ ಬಳಸುವ ಮೂಲಕವೂ ನರಸಿಂಹಸ್ವಾಮಿಯವರ ಕವಿತೆಗಳು ಪ್ರಚುರಗೊಂಡಿದ್ದವು. ಪುಸ್ತಕದ ರೂಪದಲ್ಲಿ ಇತ್ತೀಚೆಗೆ 42ನೇ ಮುದ್ರಣವನ್ನು ಕಂಡಿರುವ ಮೈಸೂರ ಮಲ್ಲಿಗೆ ಕಳೆದ 83 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಓದುಗರ ಅಚ್ಚುಮೆಚ್ಚಿನ ಕೃತಿಗಳಲ್ಲಿ ಒಂದಾಗಿರುವುದು ವಿಶೇಷವೇ ಸರಿ. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್. ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.